ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಲಾಂಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪೂರ್ವ ಮನೆಗೆ ಹೋಗ್ಬೇಕಿತ್ತು, ಅವಳು ಗೊತ್ತಿಲ್ಲ ಹೋಗ್ತಿರೋದು, ಸರ್ಪ್ರೈಸ್ ಕೊಡೋಣ ಅಂತೇಳಿ. ಅಂದ್ರೆ ಸ್ವಲ್ಪ ಗೊತ್ತಾಗಿರ್ಬೋದು ಅನ್ಕೊಂತೀನಿ ಬೆಳಿಗ್ಗೆ ಫೋನ್ ಮಾತಾಡಿದಾಗ. ನೋಡೋಣ ಏನ್ ಕಡೆ ಅಂತ. ನಾನು ಆಂಟಿ ಇಬ್ರು ಹೋಗ್ತಾ ಇದೀವಿ. ಒಬ್ಳೆ ಹೋಗಕ್ಕೆ ಬೇಜಾರಾಯ್ತು, ಹಾಗಾಗಿ ಹೋಗ್ತಾ ಇದೀವಿ. ಟೈಮ್ ಆಗಲೇ 10 ಕಾಲಾಗಿತ್ತು. ಅದಕ್ಕೆ ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ಹೇಳ್ಬಿಟ್ಟು ಬೇಗ ಹೊರಟೆ. ಆಂಟಿ ರೆಡಿ ಆಗಿಬಿಟ್ಟು ಹೊರಗಡೆ ನಿಂತಿದ್ರು. ಈಗ ಒಳಗಡೆ ಹೋದರು. ಹಾಗಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಈ ಥರ. ಆಮೇಲೆ ಆಂಟಿ ಬಂದರು. ಅವ್ರು ವೀಡಿಯೋ ಮಾಡ್ತಿರೋದ್ರಿಂದ ನಾಚ್ಕೊಳ್ತಾ ಇದ್ರು ಮುಂದೆ ನಿಂತ್ಕೊಳ್ಳೋಕ್ಕೆ ವೀಡಿಯೋ ಮುಂದೆ. ಹಾಗಾಗಿ ಹೋಗೋಣ ಅಂತೇಳಿ ಹೊರಟ್ವಿ ಟೈಮ್ ಆಗಿರೋದ್ರಿಂದ. ಅಲ್ಲಿಂದ ಹೋಗ್ಬಿಟ್ಟು ಬಸ್ಸಿಗೆ ಹೋಗಬೇಕು ಇಲ್ಲಿಂದ ಅಲ್ವಾ. ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಆಟೋಗೆ ಹೋಗೋಣ ಅಂತೇಳಿ ನಾವು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಸ್ಸಿಗೆ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಮೆಜೆಸ್ಟಿಕ್ಕಿಂದ ನಾವು ಅಪೂರ್ವ ಮನೆಗೆ ಆಟೋಲ್ಲಿ ಹೋದ್ವಿ. ಮತ್ತು ಬಸ್ಸಲ್ಲಿ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಆಟೋ ಮಾಡ್ಕೊಂಡೇ ಹೋದ್ವಿ. ಶನಿವಾರ ಸ್ಟ್ರೈಕ್ ಇರೋದ್ರಿಂದ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದ್ವು ಆಟೋ. ಅಲ್ಲಿಂದ ಅಪೂರ್ವ ಮನೆ ತಗ ರೀಚ್ ಆದ್ವಿ. ಅವಳು ಒಳಗಡೆ ಗೊತ್ತಿರಲಿಲ್ಲ ಅವಳಿಗೆ. ಆಮೇಲೆ ಸಡನ್ನಾಗಿ ಹೋದೆ. ಫುಲ್ಲು ಖುಷಿ ಆಗಿಬಿಟ್ಟು ಅವಳಿಗೆ ಶಾಕ್ ಆಯಿತು. ಒಂದೇ ಸಲ ಫುಲ್ ನಗಾಡ್ತಾ ಇದ್ಲು. ಸುಮಾರು ದಿನದಿಂದ ಬಾ ಅಂತೇಳ್ಬಿಟ್ಟು ಕರಿತಾ ಇದ್ಲು. ಆಗಲೇ ಚೀಕು ಬರ್ಡೇಗೂ ಅಷ್ಟೇ ಬಾರೆ ಅಂತಂದ್ಲು. ನನಗೆ ಸ್ವಲ್ಪ ಹನ್ನೆಲ್ತಿರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಹಂಗೆ ಸ್ವಲ್ಪ ಬ್ಯುಸಿ ಇದ್ದೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಹೋಗಿರಲಿಲ್ಲ. ಇವತ್ತು ಅಣ್ಣನ ಬರ್ಡೇ ಇರೋದ್ರಿಂದ ನಮಗೆ ಕೇಕ್ ಕಟ್ ಮಾಡಿಸಿದ್ಲಲ್ಲ, ಅದೇ ಕೇಕ್ನ ಕೊಟ್ಟರು ತಿನ್ನೋಕ್ಕೆ. ನನಗೂ ಮತ್ತು ಆಂಟಿಗೂ ಇಬ್ಬರು ತಿನ್ಕೊಂಡು ಕೂತ್ಕೊಂಡು ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಚೀಕು ನೋಡಿದ್ರೆ ಬೈಕಲ್ಲಿ ಆಟಾಡ್ತಾ ಇದ್ದ. ಚೋಟ ಬೈಕು, ಅದ್ರ ಜೊತೆ ನಾನು ಆಟಾಡ್ತಾ ಇದ್ದೆ ಅವನ ಜೊತೆ. ಅವನು ಫೋನಲ್ಲಾದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಗಾಡ್ತಾನೆ ನೋಡಿಬಿಟ್ಟು. ನಾನು ಅಲ್ಲಿಗೆ ಹೋದಾಗ ಮಾತಾಡ್ತಾನೆ ಇರಲಿಲ್ಲ. ನನಗಂತೂ ಸಖತ್ತು ಬೇಜಾರಾಗ್ತಿತ್ತು. ಫೋನಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ನೀಟಾಗಿ. ಆದರೆ ಅಲ್ಲಿ ಹೋದಾಗ ನಾನು ಯಾರೂ ಗೊತ್ತೇ ಇಲ್ದಿರೋರ ಥರ ಸುಮ್ಮನೆ ಅವನಿದ್ದ ಅಲ್ಲಿ. ಅದಕ್ಕೆ ಅವನ ಜೊತೆ ಸೇರ್ಕೊಂಡು ಆಟಾಡ್ತಾ ಇದ್ದೆ. ಯಾವಾಗಾದರೂ ನನ್ನ ಜೊತೆ ಇರ್ತಾನೇನೋ ಬರ್ತಾನೆ ಅಂತೇಳಿ. ಅದಕ್ಕೆ ಅವನು ಕೂಡ ನನ್ನ ಜೊತೆ ಎಂಜಾಯ್ ಮಾಡ್ದೆ ಆಟಾಡಿಕೊಂಡು. ಅದು ನೋಡ್ತಿರ್ಬೋದು ಎಷ್ಟು ಚಿಕ್ಕದಾಗಿದೆ ಅಲ್ವಾ ಬೈಕು. ನಾವು ಚಿಕ್ಕ ಮಕ್ಳ ಜೊತೆ ಸೇರಿಕೊಂಡು ನಾವು ಚಿಕ್ಕ ಮಕ್ಕಳೇ ಆಗಿಬಿಡ್ತೀವಿ ಒಂದೊಂದು ಟೈಮಲ್ಲಿ. ತುಂಬ ಖುಷಿಯಾಗುತ್ತೆ ಅವಾಗ. ಅವನ ಜೊತೆ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಾವು ಹೊರಡೋ ಟೈಮಲ್ಲಿ ಚಿಕನ್ ತಂದರು. ಪಾಪ ಬೇಜಾರು ಮಾಡಿಕೊಂಡು ಹೋಗಬೇಡ ಅಂತೇಳಿ ನಿಲ್ಲಿಸ್ಬಿಟ್ಲು. ಅವಳು ನನಗೆ ನೀನೇ ಸಾಂಬಾರು ಮಾಡಿಕೊಡು, ತಿನ್ನಂಗಾಗಿದೆ. ಸರಿ ಮಾಡ್ತೀನಿ ಅಂಥೇಳಿ ನಾನು ಕೂಡ ಖಾರಕ್ಕೆಲ್ಲ ಹೆಚ್ಕೊಳ್ತಾ ಇದ್ದೆ ಮಸಾಲೆ ರುಬ್ಕೊಳ್ಳೋಕ್ಕೆ. ಆಂಟಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೋಸಿ ತೆಗ್ದಿರ್ತಾಯಿದ್ರು. ಅವಳು ಪಾಪ ಪ್ರೆಗ್ನೆಂಟ್ ಇರೋದ್ರಿಂದ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಪಾಪನೂ ಕೂಡ ಬಿಡಲ್ಲ. ಹಾಗಾಗಿ ಬಂದಾಗ ಎಷ್ಟಾಗುತ್ತೋ ಅಷ್ಟು ಅವಳು ಕೇಳ್ದಂಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಅವಳು ಮೊಟ್ಟೆ ಕೋಳಿ ತರಿಸಿರೋದ್ರಿಂದ ಮೊಟ್ಟೆ ಕೋಳಿ ಸಾಂಬಾರನ್ನೇ ಮಾಡ್ತಾಯಿದ್ವಿ. ಅಂದರೂ ಅಡುಗೆ ಮಾಡೋಕ್ಕೆ ಸ್ವಲ್ಪ ಭಯ ಇರುತ್ತೆ. ಯಾಕೆ ಅಂದರೆ ನಮ್ಮ ಮನೇಲಿ ನಾವು ಬೇರೆ ಥರ ಟೇಸ್ಟ್ ಮಾಡ್ತಾಯಿರ್ತೀವಿ. ಅದು ಇವ್ರಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅನ್ನೋದೇ ನನಗೆ ಭಯ. ಪ್ರತಿ ಸಲ ಬಂದಾಗಲೂ ಅಷ್ಟೇ ಏನಾದರೂ ಒಂದು ಮಾಡಿಸ್ಕೊತಾಳೆ ನಾನ್ ವೆಜ್ಜಲ್ಲೇ. ನಾನು ಹೋದ ಸಲ ಬಂದಾಗ ಬಿರಿಯಾನಿ ಮಾಡಿಕೊಟ್ಟಿದ್ದೆ. ಈ ಸಲ ಅವಳಿಗೆ ಸಾಂಬಾರು ಮಾಡಿಕೊಡು ಅಂದಿದ್ದು ನೋಡಿ ಮಾಡಿಕೊಡ್ತಾಯಿದ್ದೀನಿ. ಅಂದರೂ ಭಯ ಆಗ್ತಾಯಿತ್ತು, ಎಲ್ಲಿ ಸಾಂಬಾರು ಟೇಸ್ಟ್ ಅವ್ರಿಗೆ ಇಷ್ಟ ಆಗಲ್ವೋ ಅಂಥೇಳಿ. ಮನೆಗೆ ಬೇಗ ಹೋಗಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ತಾಯಿದ್ವಿ. ನೋಡ್ತಿರ್ಬೋದು ಇದು ಸಾಂಬಾರು. ನಾನು ಸಾಂಬಾರು ಮಾಡೋಷ್ಟರಲ್ಲಿ ಅವಳು ರೈಸಿಗೆ ಇಟ್ಬಿಟ್ಟಿದ್ಲು. ಸಾಂಬಾರು ಮಾಡೋಕ್ಕೆ ವಿಸಲಿಗೆ ಹಾಕೋಣ ಅಂಥೇಳಿ ಬೇಗ ವಿಸಲ್ಗೆ ಹಾಕ್ಬಿಟ್ಟು ಈ ಕಡೆ ಬಂದೆ. ನಾನು ಮತ್ತೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನನ್ನ ಮರ್ತೇ ಬಿಟ್ಟಿದ್ದಾಳೆ ಅವಳು. ಆಂಟಿ ಜೊತೆ ಮಾತಾಡ್ಕೊಂಡು, ಆಂಟಿ ಎಷ್ಟು ಕ್ಲೋಸ್ ಅಲ್ವಾ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿದ್ಲು. ನನ್ನೇ ಮರ್ತುಬಿಟ್ಟಿದ್ದಾಳೆ ಅವಳು. ಹಾಗಾಗಿ ಸ್ವಲ್ಪ ಬೇಜಾರಾಯಿತು, ನೋಡು ಮರ್ತುಬಿಟ್ಟಿದ್ದಾಳೆ ಅಂತ. ಆಮೇಲೆ ನಮ್ಮ ಆಂಟಿನೇ ಅಲ್ವಾ ಅಂತ ಸುಮ್ಮನೆ ಆದೆ. ನಾವು ಅವರಿಬ್ಬರು ತುಂಬ ಕ್ಲೋಸಾಗಿ ಮಾತಾಡಿರೋದ್ರಿಂದ ನನಗೆ ಬೇಜಾರಾಯಿತು. ಅದಕ್ಕೆ ನಾನು ನಮ್ಮ ಚೀಕು ಜೊತೆ ಬಂದು ಆಟಾಡೋಣ ಅಂತೇಳಿ ಬಂದೆ. ಅವನು ವಾಷಿಂಗ್ ಮಿಷಿನ್ ಮುಂದೆ ನಿಂತ್ಕೊಂಡು ಆ ಸೌಂಡ್ ಬರ್ತಿರೋದ್ರಿಂದ ಯಾವ ಥರ ಮಾಡ್ತಿದ್ದ ನೋಡಿ ಅಲ್ಲಿ. ವಾಷಿಂಗ್ ಮಿಷಿನ್ ಸೌಂಡ್ ಬರ್ತಿರೋದ್ರಿಂದ ಅದಕ್ಕೇ ಹೊಡಿಯೋಕ್ಕೆ ಹೋಗ್ತಾ ಇದ್ದ ಅವನು. ನೀವು ನೋಡ್ತಿರ್ಬೋದು ಅಲ್ಲಿ ಹೆಂಗೆ ನೋಡ್ತಾ ಇದ್ದಾನೆ ಅಂತೇಳಿ. ಅದು ಹೆಂಗೆ ತಿರುಗ್ತಾ ಇದೆ ಅಂತೇಳ್ಬಿಟ್ಟು ನೀಟಾಗಿ ಹೋಗ್ಬಿಟ್ಟು ಮುಂದೆ ಝೂಮ್ ಹಾಕಿ ನೋಡ್ತಾ ಇದ್ದ. ನಾನು ಅವನ್ನ ಬೈತಾ ಇದ್ದೆ ಬಾಯಿ ಕಡೆ, ಅದ್ರ ಹತ್ರ ಹೋಗಬಾರ್ದು ಅಂತೇಳಿ. ನೋಡಿ ಅಲ್ಲಿ ಹೆಂಗೆ ಹೊಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಅದಾದಮೇಲೆ ಅವ್ನು ಆಟಾಡಿಸ್ಬಿಟ್ಟು ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಊಟಕ್ಕೆ ಕೂತ್ವಿ. ಊಟಕ್ಕೆ ಕೂತಾಗ ಮೂವರು ಊಟಕ್ಕೆ ಒಂದೇ ಸಲ ಕೂರೋಣ ಅಂತೇಳಿ ಕೂತ್ವಿ. ಅಣ್ಣರಿಗೆಲ್ಲ ಫಸ್ಟೇ ಹಾಕ್ಕೊಟ್ಬಿಟ್ವಿ. ಅವಳು ಹಾಕ್ಕೊಟ್ಲು. ಆಮೇಲೆ ನೋಡ್ತಿರ್ಬೋದು ನಾವು ಹಿಂಗೆ ಜೊತೆ ಇದ್ದರೆ ಕಪ್ಪಿ ಚೇಷ್ಟೆ ಮಾಡ್ತಾಯಿರ್ತೀವಿ. ಅವಳಿಗೂ ಕೂಡ ಒಬ್ಬಳೇ ಇರೋದ್ರಿಂದ ತುಂಬ ಬೇಜಾರಲ್ಲಿರ್ತಾಳೆ. ನಾನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಮಾತಾಡಿಬಿಟ್ಟು ಆಮೇಲೆ ಹೊರಡೋಕ್ಕೆ ಅಂತೇಳಿ ಹೊರಟ್ವಿ.
ಆಗಲೇ ಬೇಜಾರು ಮಾಡ್ಕೊಂಬಿಟ್ಟಿದ್ಲು ಹೋಗ್ತಾ ಇದ್ದಾರೆ ಅಂತೇಳಿ. ಇನ್ನೇನು ಮಾಡೋದು, ಹೋಗಲೇಬೇಕಲ್ವಾ. ಹಾಗಾಗಿ ಹೋಗೋಣ ಅಂತ ಹೊರಟ್ವಿ. ಅವನಿದ್ದಾಗ ಮಾತಾಡ್ತಾನೆ ಇರಲಿಲ್ಲ. ಆಗಲೇ ನೋಡ್ತಿರ್ಬೋದು ನೀವು ಹೇಗೆ ಅಳ್ತಿದ್ದಾನೆ ಅಂತೇಳಿ. ಹೋಗುವಾಗ ಇದ್ದಾಗ ಒಂಚೂರು ಮಾತಾಡಲಿಲ್ಲ. ನನಗೆ ಬೇಜಾರಾಯಿತು ಅವನು ಅಳೋದು ನೋಡಿ. ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಆ ಕಡೆ ಬಸ್ಸಿಗೆ ಹೋಗೋಣ ಅಂತೇಳಿ. ಅಮ್ಮ ಬಂದ್ಬಿಟ್ಟು ಮನೆ ತಗ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕೀ ಬೇರೆ ತಂದುಬಿಟ್ಟಿದ್ದೆ. ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರಲಿಲ್ವಲ್ಲ, ಹಂಗಾಗಿ ಕೀ ಬೇರೆ ತಂದುಬಿಟ್ಟೆ ನಾನು. ಅಲ್ಲಿಂದ ಆಟೋಯಿಂದ ಮತ್ತೆ ಬಸ್ಸಿಗೆ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯಿಂದ ಇವ್ರ ಮನೆಗೆ ಬಂದು ಹೋಗೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು. ಯಾಕೆಂದರೆ ತುಂಬ ದೂರ ಆಯಿತು. ಹಾಗಾಗಿ ಸ್ವಲ್ಪ ಸುಸ್ತಾಯಿತು. ಅಲ್ಲಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂಥೇಳಿ ಬಸ್ಸಿಗೆ ಹೋಗ್ತಾ ಇದ್ವಿ. ಫೈನಲ್ಲಿ ಮನೆ ಹತ್ತತ್ರ ಬಂದ್ವಿ. ಮನೆಗೆ ರೀಚ್ ಆದ್ವಿ. ಅಮ್ಮ ಮನೆ ತಗ ಇದ್ದಾರೆ, ಎಲ್ಲಿ ಬೈತಾರೋ ಅಂತ ಫುಲ್ಲು ಟೆನ್ಷನಲ್ಲಿ ಹೋಗ್ತಾ ಇದ್ದೆ. ನಿಂತ್ಕೊಂಡಿದ್ರು ಅವರು. ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತೆ. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.